ಹಾಯ್ ಎಲ್ರಿಗೂ ನನ್ನ ಮೈ ವಿಲೇಜ್ ಚಾನಲಿಗೆ ಇವತ್ತು ನಾನು ಬೆಳಿಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಇವಾಗ ಟೈಮ್ ಬಂದು ಬೆಳಗ್ಗೆ 10 ಗಂಟೆ ಆಗಿದೆ, ನೀವು ನೋಡ್ಕೊಳ್ಬೋದು. ಹಾಗೆಯೇ ಇವತ್ತು ಚಪಾತಿ ಆರ್ಡರ್ ಕೂಡ ಕಡಿಮೆ ಇದ್ದಿತ್ತು. ಇದು ಚಪಾತಿ ರೊಟ್ಟಿ ಮಾಡೋದು ನಾನು ಹೋಟೆಲ್ನಿಂದ ಡೈರೆಕ್ಟ್ ಆರ್ಡರ್ ತೊಗೊಳ್ತೀನಿ. ಅವರಿಗೆ ಡೈರೆಕ್ಟ್ ಎಷ್ಟು ಹೇಳ್ತಾರೆ ಅಷ್ಟು ಮಾಡೋದು, ಹೋಗಿ ಕೊಟ್ಟು ಬರೋದು. ಇದು ನನ್ನ ಡೈಲಿ ರೊಟೀನ್ ಕೆಲಸ ಕೂಡ ಅಂದ್ಕೊಳ್ಬೋದು ನೀವು. ನಾನು ಇವಾಗ ಬೆಳಿಗ್ಗೆ ಬೇಗ ಏಳೋದರಿಂದ ನನಗೆ ಟೈಮ್ ತುಂಬ ಸೇವ್ ಆಗ್ತದೆ. ನನ್ನ ಎಡಿಟಿಂಗ್ ಮಾಡೋದು, ವಿಡಿಯೋ ಶೂಟಿಂಗ್ ಮಾಡೋದು ಎಲ್ಲ ಕೆಲಸ ಕೂಡ ಮಾಡಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ. ಮೊದಲು ಕೂಡ ನಾನು ಲೇಟ್ ಹೇಳ್ತಿದ್ದೆ, ನಂತರ ಎಲ್ಲ ಕೆಲಸ ಇಡೀ ದಿನ ಗಡ್ಬಡಿಯಲ್ಲೇ ಮಾಡಬೇಕಾಗಿತ್ತು. ಎಡಿಟಿಂಗ್ ಮಾಡಲಿಕ್ಕೆ, ವಿಡಿಯೋ ಮಾಡಲಿಕ್ಕೂ ಕೂಡ ಟೈಮ್ ಸಾಗ್ತಾ ಇರಲಿಲ್ಲ. ನನಗೆ ಇವತ್ತು ಗೋವಾ ಹೋಗಬೇಕು. ನೀವು ಗೋವಾ ಹೋಗ್ತೀರಂತ, ನಾನು ತಿರುಗಾಡ್ಲಿಕ್ಕೆ ಹೋಗ್ತೀರಂತ ತಿಳ್ಕೊಳ್ಬೇಡಿ. ಸ್ವಲ್ಪ ಕೆಲಸ ಇದೆ, ಅದಕ್ಕಾಗಿ ನಾನು ಗೋವಾ ಹೋಗಿ ಬರಬೇಕು. ನಾನು ಗೋವಾ ಹೋಗಬೇಕಾದ್ರೆ ಗಾಡಿ ತೊಗೊಂಡು ಹೋಗ್ತೇನೆ, ಗಾಡಿ ತೊಗೊಂಡು ಬರ್ತೇನೆ. ಹಾಗೇನಿಲ್ಲ, ಬಸ್ಸಿಗೆ ಹೋಗೋದಾದರೆ ಟೈಮು ಸಾಕಾಗೋದಿಲ್ಲ. ಟೈಮಿಗೆ ಬಸ್ಸಿಗೆ ಹೋಗಬೇಕು, ಬಸ್ಸಿಗೆ ಬರಬೇಕು. ನನಗೆ ಗೋವಾ ಅಂದರೆ ಹತ್ತಿರ, ಏನು ಜಾಸ್ತಿ ಇಲ್ಲ. 25 ಕಿಲೋಮೀಟರ್ ಹೋದರೆ ಗೋವಾ, 15 ಕಿಲೋಮೀಟರ್ ಹೋದರೆ ಗೋವಾ ಬೌಂಡ್ರಿನೇ ಸಿಗ್ತದೆ. ಹಾಗೆಯೇ ನಾನು ಚಪಾತಿ ಕೂಡ ಮಾಡಿ ಎಕ್ಸ್ಟ್ರಾ ಇಟ್ಕೊಂಡಿದ್ದೆ ಮಧ್ಯಾಹ್ನ ಬೇಕು ಅಂತ ಹೇಳ್ಕೊಂಡು. ಅದು ಕೂಡ ನಾನು ಡಬ್ಬೆಯಲ್ಲಿ ಹಾಕ್ಕೊಂಡು ತೊಗೊಂಡು ಹೋಗ್ತಿದ್ದೀನಿ. ನನಗೆ ಗೋವಾ ಹೋಗೋದಾದರೆ ಹಾಗೇ ಬಿಡೋದಿಲ್ಲ ಅವರು. ಬರುವಾಗ 2-3 ಗೇಟಿನಲ್ಲಿ ಚೆಕಿಂಗ್ ಮಾಡ್ತಾರೆ. ಹೋಗುವಾಗ ಏನು ಚೆಕಿಂಗ್ ಇರೋದಿಲ್ಲ, ದೊಡ್ಡ ಗಾಡಿ ಮಾತ್ರ ಪೇಪರ್ ತೋರಿಸ್ಕೊಂಡು ಹೋಗಬೇಕು. ನಮ್ಮ 2 ವೀಲರು 4 ವೀಲರ್ ಏನು ಚೆಕಿಂಗ್ ಇರೋದಿಲ್ಲ. ಇಲ್ಲಿ ನೋಡ್ರಿ, 2-3 ಗೇಟ್ ಇದೆ. ದೊಡ್ಡ ದೊಡ್ಡ ಗಾಡಿಗಳು ಕೂಡ 2-3 ಸತಿ ಚೆಕಿಂಗ್ ಮಾಡಿಕೊಂಡೇ ಬಿಡ್ತಾರೆ ಅವರು. ಇಲ್ಲಿಂದ ನಮ್ಮ ಕಾರವಾರಿಂದ 15 ಕಿಲೋಮೀಟ್ರ್ ಆಗ್ತದೆ ಗೋವಾ ಬೌಂಡ್ರಿ. ಇದು ಕರೆಕ್ಟ್ ಗೋವಾ ಬೌಂಡ್ರಿ. ಇಲ್ಲಿ ಸಿಂಗಲ್ ರಸ್ತೆ ಥರನೇ ಇದೆ. ಸ್ವಲ್ಪ ಹೋಗುವಾಗ ಕೇರ್ಫುಲ್ಲಾಗಿ ಹೋಗಬೇಕಾಗ್ತದೆ, ಯಾಕಂದರೆ ಇಲ್ಲಿ ಸ್ವಲ್ಪ ಸಿಂಗಲ್ ರಸ್ತೆ ಇದೆಯಲ್ಲ, ಅದ್ರ ಸಲುವಾಗಿ. ಹೋಗ್ತಾ ಹೋಗ್ತಾ ಇದು ಕಾಣ್ಕುಣಿನ ಬ್ರಿಡ್ಜ್ ಕೂಡ ಅನ್ಬೋದು, ಗೋವಾ ಕಾಣ್ಕುಣಿನ ಬ್ರಿಡ್ಜು. ನೋಡಿ ಅಲೆಗಳು ಎಷ್ಟು ದೊಡ್ಡ ದೊಡ್ಡದಾಗಿ ಬರ್ತಾ ಇದೆ ಅಂದರೆ ಎಲ್ಲಿಗೆ ನಿಲ್ಲಕ್ಕೆ ಪರ್ಮಿಷನ್ ಇಲ್ಲ. ಅಂದರೆ ರೋಡ್ ಸೈಡು, ಅದಕ್ಕಾಗಿ ಸುಮಾರು ಆಕ್ಸಿಡೆಂಟ್ ಕೂಡ ಆಗ್ತದೆ. ರೋಡ್ ಸೈಡ್ ಗಾಡಿ ಹಚ್ಕೊಂಡು ಗಾಡಿಗೆ ಹೋಗ್ಲಿಕ್ಕೂ ಕೂಡ ಪ್ರಾಬ್ಲಮ್ ಆಗ್ತದೆ. ಇಲ್ಲಿ ನದಿ ಸಂಗಮ ಕೂಡ ಅನ್ಬೋದು, ಒಂದು ನದಿ ಸಮುದ್ರಕ್ಕೆ ಹೋಗಿ ಟಚ್ ಆಗಿದೆ. ಈ ನೋಡ್ತಿರೋ ಮಧ್ಯದಲ್ಲಿ ಅಷ್ಟು ಮಟ್ಟ ದೊಡ್ಡ ದೊಡ್ಡ ಅಲೆ ಬರ್ತದೆ. ಬೇಸಿಗೆಗಾಲದಲ್ಲಿ ಈ ಸೈಡೆಲ್ಲ ನೀರು ಒಣಗಿ ಹೋಗ್ತದೆ, ಆ ಸೈಡಲ್ಲಿ ಅಷ್ಟು ಜಾಸ್ತಿ ಇರೋದಿಲ್ಲ, ಕಡಿಮೆ ಇರ್ತದೆ. ಅಲ್ಲಿ ಮಟ್ಟ ಹೋಗ್ಬೋದು ನಾವು. ಗ್ರೀನ್ ಗಿಡ ಕಾಣಿಸ್ತಿದೆಲ್ಲ ಅಲ್ಲಿ ಮಟ್ಟ. ನಾನು ಬಂದಿದ್ದು ನನ್ನ ಎಲ್ಲ ಕೆಲಸ ಮುಗೀತು ಬೇಗನೆ. ಇವತ್ತು ಶ್ರಾವಣ ಸೋಮವಾರ, ಮೊದಲನೇ ಸೋಮವಾರ. ಇದು ಕಾಣ್ಕುಣಿನ ಮಲ್ಲಿಕಾರ್ಜುನ ದೇವಸ್ಥಾನ. ಕಾಣ್ಕುಣಿನ ದೊಡ್ಡ ದೇವಸ್ಥಾನ ಅಂದರೆ ಮಲ್ಲಿಕಾರ್ಜುನ ದೇವಸ್ಥಾನ. ನೀವು ನೋಡ್ಬೋದು ಎಷ್ಟು ದೊಡ್ಡದಿದೆ ಅಂದರೆ ಇದು. ಇಲ್ಲಿ ಶ್ರಾವಣ ಸೋಮವಾರ 4 ಸೋಮವಾರ ಕೂಡ ಮಧ್ಯಾಹ್ನ ಊಟ ಇರ್ತದೆ. ಅದು ಬಾಕಿ ವರ್ಷವಿಡೀ ಸೋಮವಾರ ರಾತ್ರಿ ಮಾತ್ರ ಊಟ ಇರ್ತದೆ. ಹಾಗೆಯೇ ಬಂದಿದ್ದಲ್ಲ, ದೇವರ ದರ್ಶನ ಕೂಡ ಮಾಡಿದ್ದೇನೆ. ದೇವರ ಪ್ರಸಾದ ಕೂಡ ಆಯಿತು ಅಂತ ಹೇಳ್ಕೊಂಡು. ಒಳಗಡೆ ಎಲ್ಲ ವಿಡಿಯೋ ಮಾಡಲಿಕ್ಕೆ ಅಲೌಡ್ ಇಲ್ಲ, ಫೋಟೋ ಎಲ್ಲ ತೆಗಿಲಿಕ್ಕೆ. ಹೊರಗಡೆಯಿಂದ ದೇವಸ್ಥಾನ ತೋರಿಸ್ತಿದ್ದೇನೆ, ನೀವು ನೋಡಿ ಎಂಜಾಯ್ ಮಾಡಿ. ನೀವು ಏನಾದರೆ ಕಾಣ್ಕೊಳಕ್ಕೆ ಬಂದರೆ ಈ ದೇವಸ್ಥಾನಕ್ಕೂ ಕೂಡ ಒಂದು ಸತಿ ಬಂದು ಹೋಗಿ. ದೇವಸ್ಥಾನ ತುಂಬ ಒಳ್ಳೆಯದಿದೆ. ನನಗಂತೂ ಈ ಪ್ಲೇಸ್ ಭಾಳ ಇಷ್ಟ ಆಯಿತು. ನೀವು ನೋಡಿ ಎಂಜಾಯ್ ಮಾಡಿ, ನಿಮಗೂ ಕೂಡ ಇಷ್ಟ ಆಗ್ತದೆ ಅಂತ ತಿಳ್ಕೊಳ್ತೇನೆ. ನನಗೇನು ಇಲ್ಲಿ ಜಾಸ್ತಿ ಹೊತ್ತು ನಿಂತ್ಕೊಳ್ಳಿಕ್ಕೆ ಟೈಮ್ ಸಾಕಾಗಲಿಲ್ಲ. ನನ್ನ ಎಲ್ಲ ಕೆಲಸ ಮುಗಿಯೋ ಮಟ್ಟನೇ 3 ಗಂಟೆ ಆಗಿತ್ತು. ಊಟ ಮಾಡೋದಂಟ 3:30 ಆಗಿತ್ತು. ಹಾಗೆಯೇ ಮಗನಿಗೆ ಶಾಲೆಯಿಂದ ಕರ್ಕೊಂಡು ಬರೋದಿತ್ತು. ಬೇಗನೆ ನನಗೆ ರಿಟರ್ನ್ ಬರಬೇಕಾಗಿತ್ತು, ಅದಕ್ಕೆ ನಾನು ಬೇಗ ಬಂದುಬಿಟ್ಟೆ. ನಿಮಗೆ ಈ ಪ್ಲೇಸ್ ಹೇಗೆ ಅಂತ ಹೇಳ್ಕೊಂಡು ಕಮೆಂಟ್ ಮೂಲಕ ತಿಳಿಸಿ. ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಾನು ಸುಮಾರು ಈ ದೇವಸ್ಥಾನಕ್ಕೆ 2 ವರ್ಷದಿಂದ ಬಂದಿದ್ದಿರಬೇಕು, ಆದರೆ ನನ್ನ ಇವತ್ತು ಅದೃಷ್ಟ ಇರಬೇಕು ಈ ಸೋಮವಾರ ಬಂದಿದ್ದಕ್ಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.